ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧೀಮಂತ ಮಹಿಳೆ ಕಮಲಾ ಗೋಪಾಲಸ್ವಾಮಿ ಪುಸ್ತಕ ಲೋಕಾರ್ಪಣೆ ಆಗಲಿದೆ. ಈ ಕುರಿತಂತೆ ವಿಸ್ತಾರವಾಗಿ ಈಗ ಮಾಹಿತಿಯನ್ನ ಕೇಳೋಣ. ಕೇಳುಗರೆಲ್ಲರಿಗೂ ನಮಸ್ಕಾರ. ಧೀಮಂತ ಮಹಿಳೆ ಕಮಲಾ ಗೋಪಾಲಸ್ವಾಮಿ ಕೃತಿ ಮೈಸೂರಿನಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡೋದಕ್ಕೆ ನನ್ನೊಂದಿಗೆ ಇದ್ದಾರೆ ಮೈಸೂರು ಆಕಾಶವಾಣಿಯಲ್ಲಿ ನಿಲಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಸದ್ಯ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ ಡಾಕ್ಟರ್ MS ವಿಜಯಹರನ್ ಅವರು. ನಮಸ್ಕಾರ ವಿಜಯಹರನ್ ಅವರೇ. ನಮಸ್ಕಾರ ಶಿವಮೂರ್ತಿ ಹಾಗೂ ಎಲ್ಲ ಶ್ರೋತೃಗಳಿಗೆ. ಹಾಗೆ ಈ ಪುಸ್ತಕವನ್ನು ತಮ್ಮ ಸಂಸ್ಕೃತಿ ಪ್ರಕಾಶನದ ಮೂಲಕ ಹೊರಗಡೆ ತರ್ತಾ ಇರುವಂತಹ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಇದ್ದಾರೆ. ನಮಸ್ಕಾರ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ಕೇಶಮೂರ್ತಿ ಹಾಗೂ ಎಲ್ಲ ಕೇಳುಗರಿಗೆ. ಈ ಧೀಮಂತ ಮಹಿಳೆ ಕಮಲಾ ಗೋಪಾಲಸ್ವಾಮಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಎಲ್ಲಿ ಯಾವಾಗ ನಡೀತಾ ಇದೆ, ಅದರ ವಿಶೇಷತೆಗಳೇನು ಸ್ವಲ್ಪ ಹೇಳಿ. ಡಾಕ್ಟರ್ MS ವಿಜಯಹರನ್ ಅವರು ಸಂಶೋಧನೆ ಮಾಡಿ ಬರೆದಿರುವಂಥ ಧೀಮಂತ ಮಹಿಳೆ ಕಮಲಾ ಗೋಪಾಲಸ್ವಾಮಿ ಎಂಬ ಈ ಒಂದು ಪುಸ್ತಕದ ಬಿಡುಗಡೆ ಮುಂದಿನ ಸೋಮವಾರ 26ನೇ ತಾರೀಕು, ಜನವರಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಗೋಪಾಲಸ್ವಾಮಿ ಅವರೇ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯಲ್ಲಿ ಆವರಣದಲ್ಲಿ ಬಿಡುಗಡೆ ಆಗ್ತಾ ಇದೆ ಸರ್. ಯಾವುದು ಶಿಕ್ಷಣ ಸಂಸ್ಥೆ ಅದು? ಅದು ಗೋಪಾಲಸ್ವಾಮಿ, ಡಾಕ್ಟರ್ MA ಗೋಪಾಲಸ್ವಾಮಿ ಅವರು. ಇವತ್ತು ನಾವು ಇಲ್ಲಿ ಕೂತಿರುವಂಥ ಆಕಾಶವಾಣಿ ಇದಕ್ಕೆ ಮೂಲ ಯಾರು ಕಾರಣಕರ್ತರೋ, ನಮ್ಮ ಮೈಸೂರಿಗೆ ಆಕಾಶವಾಣಿ ದೇಶಕ್ಕೆ ಕೊಟ್ಟ ಹೆಸರು ಹಾಗೂ ಆ ಒಂದು ಇದನ್ನು ಮೊದಲು ಶುರು ಮಾಡಿ ನಮಗೆ ಇವತ್ತು ಒಂದು ವಿಶೇಷ ಗೌರವನ ಮೈಸೂರಿಗೆ ತಂದುಕೊಟ್ಟಂಥ ಡಾಕ್ಟರ್ MV ಗೋಪಾಲಸ್ವಾಮಿ ಅವರು ಆಕಾಶವಾಣಿಯ ಜೊತೆಗೆ ಒಂದು ಶಿಶುವಿಹಾರ ಹಾಗೂ ಒಂದು ವಿದ್ಯಾಸಂಸ್ಥೆಯನ್ನು ಏನು ಓಪನ್ ಮಾಡಿದ್ರು, ಅದು ಇವತ್ತು ಕೂಡ ನಡ್ಕೊಂಡು ಬರ್ತಾ ಇದೆ. ಲಕ್ಷ್ಮೀಪುರಮಲ್ಲಿ ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಗೋಪಾಲಸ್ವಾಮಿ ಅವರ ಶ್ರೀಮತಿಯವರಾದ ಕಮಲಾ ಗೋಪಾಲಸ್ವಾಮಿ ಅವರ ಪುಸ್ತಕವನ್ನು ಅಲ್ಲೇ ಬಿಡುಗಡೆ ಮಾಡಿದ್ರೆ ಒಂದು ಅರ್ಥಪೂರ್ಣ ಅಂಥೇಳಿ ಆ ಸಂಸ್ಥೆಯವರು ಹಾಗೂ ನಮ್ಮ ವಿಜಯಹರನ್ ಮೇಡಮ್ ಅವರು ಸಕಾರಣವಾಗಿ ಇಷ್ಟಪಟ್ಟಿದ್ದರಿಂದ ಆ ಸಂಸ್ಥೆ ಆವರಣದಲ್ಲೇ ಅದು ಮೈಸೂರಿನಲ್ಲಿ ನಡೀತಾ ಇದೆ. ಗೋಪಾಲಸ್ವಾಮಿ ಶಿಶು ವಿಹಾರದ ಆವರಣದಲ್ಲಿ ಅಲ್ವೇ? ಹೌದು. ಕಾರ್ಯಕ್ರಮ ಯಾವತ್ತು ನಡೆಯುತ್ತೆ? 26ನೇ ತಾರೀಕು ಬೆಳಗ್ಗೆ, ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಡೀತಾ ಇದೆ ಸರ್. ಓಕೆ. ಜನವರಿ 26ನೇ ತಾರೀಕು ಸೋಮವಾರ ಗಣರಾಜ್ಯ ದಿನೋತ್ಸವ. ಹೌದು ಸರ್. ಈ ಕಾರ್ಯಕ್ರಮನೂ ಕೂಡ ತಾವು ಏರ್ಪಾಡು ಮಾಡಿದ್ದೀವಿ. ಹೌದು ಸರ್. ಓಕೆ. ಯಾರೆಲ್ಲ ಇರ್ತಾರೆ ಸರ್ ಅವತ್ತು? ನಮ್ಮ ವಿಶೇಷ ಅಂದರೆ ಗೋಪಾಲಸ್ವಾಮಿ ಅವರ ಪುತ್ರ ಶ್ರೀ ರಜನಿಕಾಂತ್ ಅವರೇ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಗೋಪಾಲಸ್ವಾಮಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ AS ಚಂದ್ರಶೇಖರ್ ಅವರು ಹಾಗೂ ಪುಸ್ತಕ ಕುರಿತು ಮಂಜುನಾಥ್ ಅವರು ಮಾತನಾಡಲಿದ್ದಾರೆ. ಜೊತೆಗೆ ಮುಖ್ಯವಾಗಿ ಈ ಪುಸ್ತಕವನ್ನು ತಮ್ಮ ಸುಮಾರು ನಾನು ನೋಡಿದ ಹಾಗೆ 1.5 ವರ್ಷದಿಂದ ಸಂಶೋಧನೆ ಮಾಡಿ, ಇದು ಕೇವಲ ಮಾಹಿತಿ ಸಂಗ್ರಹ ಮಾಡಿಲ್ಲ, ಅವರು ತಾವೇ ಖುದ್ದಾಗಿ ಆಸಕ್ತಿ ವಹಿಸಿ ಸಂಶೋಧಿಸಿ ಅಚ್ಚುಕಟ್ಟಾಗಿ ತಿದ್ದಿ ಒಂದು ಒಳ್ಳೆಯ ಪುಸ್ತಕವನ್ನು ನಮ್ಮ ಡಾಕ್ಟರ್ MS ವಿಜಯಹರನ್ ಅವರು ಏನು ಮಾಡಿದ್ದಾರೆ, ಅವರು ಕೂಡ ಲೇಖಕಿಯಾಗಿ ಹಾಗೂ ಇನ್ನೂ ಅನೇಕ ಗಣ್ಯ ಪ್ರೇಕ್ಷಕರು ಅವತ್ತು ಬರಲಿದ್ದಾರೆ ಸರ್. ಪುಸ್ತಕ ಬರೆಯೋ ಒಂದು ಆಲೋಚನೆ ಹೇಗೆ ಬಂತು ಡಾಕ್ಟರ್ ವಿಜಯಹರನ್ ಅವರೇ? ಕೇಶವಮೂರ್ತಿಗಳೇ, ನಾನು 1976ನೇ ಇಸ್ವಿನಲ್ಲಿ ಉದ್ಘೋಷಕಿಯಾಗಿ ಈ ಮೈಸೂರು ಆಕಾಶವಾಣಿಗೆ ಸೇರಿಕೊಂಡೆ. ಇಲ್ಲಿಗೆ ಬರುವಾಗ ಇಲ್ಲಿಗೆ ಸಮೀಪನೇ ವಿಠಲ್ ವಿಹಾರ ಅನ್ನೋದು ಮೈಸೂರು ಆಕಾಶವಾಣಿ ಮೊಟ್ಟ ಮೊದಲು ಪ್ರಾರಂಭವಾದಂತಹ ಗೃಹ ಬಾನುಲಿಯಾಗಿ ಆ ಕೇಂದ್ರವು ಹತ್ತಿರದಲ್ಲೇ ಇದೆ. ನಾನು ಇಲ್ಲಿ ಬಂದಾಗ M ಶಂಕರ್ ಅವರು ನಿರ್ದೇಶಕರಾಗಿದ್ದರು ಮತ್ತು ಶ್ರೀಮತಿ ಪುಟ್ಟತಾಯಮ್ಮನವರು ಕಾರ್ಯಕ್ರಮಾಧಿಕಾರಿಯಾಗಿದ್ದರು. ಅವರೆಲ್ಲ ತುಂಬ ಮಾತಾಡ್ತಾ ಇದ್ದರು. ಹೀಗೆ ಆಕಾಶವಾಣಿ ಸಂಸ್ಥಾಪಕರು ಗೋಪಾಲಸ್ವಾಮಿಯವರು, ಅವ್ರ ಮನೆ ಇಲ್ಲೇ ಇತ್ತು ಅಂತೆಲ್ಲಾನು. ನನಗೆ ಆವಾಗಲಿಂದ ಆ ಮನೆ ನೋಡಬೇಕು ಅನ್ನೋ ಕುತೂಹಲನೂ ತುಂಬ ಇರ್ತಾಯಿತ್ತು. ಆದರೆ ಅಲ್ಲಿ ಯಾರೂ ನಮ್ಮನ್ನು ಒಳಗಡೆ ಸೇರಿಸ್ತಾ ಇರಲಿಲ್ಲ, ಹೋಗೋಕ್ಕೂ ಧೈರ್ಯ ಇರಲಿಲ್ಲ. ಹೀಗಾಗಿ ತುಂಬ ಕುತೂಹಲದಲ್ಲೇ ಇದ್ದೆ. ಕ್ರಮೇಣ 85ನೇ ಇಸ್ವಿಲಿ ನಾನು ಕಾರ್ಯಕ್ರಮ ಅಧಿಕಾರಿಯಾದ ಮೇಲೆ ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಾಗಿದ್ದಾಗ ಮೈಸೂರು ಆಕಾಶವಾಣಿಗೆ 50ರ ಸಂಭ್ರಮ, ಸುವರ್ಣ ಮಹೋತ್ಸವದ ಸಂಭ್ರಮ. ಆ ಸಂದರ್ಭದಲ್ಲಿ ಕಮಲಾ ಗೋಪಾಲಸ್ವಾಮಿಯವರನ್ನು ವಿಶೇಷ ಅತಿಥಿಯಾಗಿ ಆಹ್ವಾನಿಸಿದರು. ಮತ್ತು ರಾಷ್ಟ್ರಕವಿ ಕುವೆಂಪು ಅವರು
ಮತ್ತು ನಮ್ಮ ನಾಡು ಕಂಡ ಹಿರಿಯ ಲೇಖಕ ಪ್ರೊಫೆಸರ್ ಎನ್ ಮೂರ್ತಿರಾಯರು ಇವರೆಲ್ಲ ಆ ಸಮಾರಂಭದಲ್ಲಿದ್ದರು. ಆಗ ನನಗೆ ಕಮಲಾ ಗೋಪಾಲಸ್ವಾಮಿಯವರ ಜೊತೆ ಹೆಚ್ಚು ಮಾತಾಡುವಂತಹ ಒಂದು ಸಂದರ್ಭ ಒದಗಿ ಬಂತು. ಅವರ ಒಂದು ವರ್ತನೆ ಯಾವ ರೀತಿ, ಆ ಶಾಂತ ಸ್ವಭಾವ, ಆ ಮುಖಮುದ್ರೆ, ಇದೆಲ್ಲ ನನಗೊಂಥರ ಈ ಒಂದು ಎಲೆಮರೆಯ ಕಾಯಿಯಂತೆ ಇರುವಂತಹ ವ್ಯಕ್ತಿತ್ವ ಹೊಂದಿರುವಂಥ ಕಮಲಾ ಗೋಪಾಲಸ್ವಾಮಿಯವರ ಬಗ್ಗೆ ನಾನು ಏನಾದರೂ ಒಂದು ಬರೀಬೇಕು ಅನ್ನೋ ಆಸೆ ಆವಾಗಲೇ ಒಂಥರ ಮೊಳಕೆ ಹುಟ್ಟಿತ್ತು. ಆದರೆ ನನ್ನ ಕಾರ್ಯಭಾರಗಳ ಒತ್ತಡದಿಂದ ನಾನು ನಿವೃತ್ತಳಾಗುವವರೆಗೂ ಆ ಕೆಲಸ ಸಾಧ್ಯ ಆಗಿರಲಿಲ್ಲ. ಈಗ ಏನೋ ಸುಯೋಗ ಕೂಡಿ ಬಂತು, ಅದನ್ನು ಬರೆದೆ. ಇದು ಒಂದು ಅಂಶ, ಕಾರಣ. ಇನ್ನೊಂದು ಕೇಶವಮೂರ್ತಿಗಳೇ, ಮುಖ್ಯವಾದ್ದೇನೆಂದರೆ, ನಾವು ಈ ಸ್ವಾತಂತ್ರ್ಯೋತ್ತರ ಕಾಲಘಟ್ಟ, ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟ ಇದರಿಂದ ನೋಡಿದಾಗ ಅನೇಕ ಮಹಿಳೆಯರು ಮೈಸೂರಿನಲ್ಲಿ ವಿಶೇಷವಾಗಿ ಈ ಶಿಶುವಿಹಾರ ಸ್ಥಾಪನೆ ಆಗಲಿ, ಶಿಕ್ಷಣ ಸೇವೆ ಆಗಲಿ, ಸಮಾಜ ಸೇವೆ ಆಗಲಿ ಮಾಡ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಈಗ ನಾವೇನು ಮಾತೃಮಂಡಲಿ ಸಂಸ್ಥೆ ಅಂತ ನೋಡ್ತಾ ಇದ್ದೀವಿ, ಅದನ್ನು ಕಾಮೇಶ್ವರಮ್ಮ ಕುಪ್ಪಸ್ವಾಮಿ ಅನ್ನೋರು ಮೂಲ ಸಂಸ್ಥಾಪಕಿ. ಅದಕ್ಕೆ ಅವರು ಕೂಡ ಮಾತೃಭೂಮಿ ಅನ್ನೋ ಶಿಶುವಿಹಾರ ಪ್ರಾರಂಭ ಮಾಡಿ ನಂತರ ಅದು ಬೃಹತ್ತಾಗಿ ಬೆಳ್ಕೊಂಡು ಬಂತು. ಹೀಗೆ ಸೌಂದರ್ಯಮ್ಮ ವೆಂಕಟೇಶು, ಆಮೇಲೆ ಮೊದಲ ಸ್ಪೀಕರ್ ಆಗಿದ್ದಂಥ KS ನಾಗರತ್ನಮ್ಮ, ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ. HY ಶಾರದಾ ಪ್ರಸಾದ್ ಅವರ ತಾಯಿ ಮಕ್ಕಳ ಕೂಟ ಸರಸ್ವತಮ್ಮ ಅಂತ ಮಕ್ಕಳ ಕೂಟ ಮೈಸೂರಿನಲ್ಲಿ ಏರ್ಪಾಡು ಮಾಡಿದ್ರು. ಇದೆಲ್ಲ ನಾನು ನೋಡಿದಾಗ ಎಂತೆಂಥ ಮಹಿಳೆಯರ ಬಗ್ಗೆ ಒಂದು ಸಾಮಾನ್ಯವಾದ ಪುಸ್ತಕವೂ ಕೂಡ ಬಂದಿಲ್ವಲ್ಲ. ಅಲ್ಲಲ್ಲಿ ಲೇಖನಗಳು ಬಂದಿದೆ, ಆದರೆ ಸೊಗಸಾದ ಪುಸ್ತಕ ಬರೆಯೋಕ್ಕೆ ಅವಕಾಶ ಇದ್ದು ಯಾಕೆ ಕೆಲಸ ಆಗಿಲ್ಲ ಅಂತ ನನ್ನನ್ನು ಕಾಡ್ತಾ ಇತ್ತು. ಹೀಗಾಗಿ ನಾನು ಆಕಾಶವಾಣಿಯ ಸಂಸ್ಥೆಯಲ್ಲಿದ್ದಂತಹ ಒಂದು ಕೃತಜ್ಞತೆಯಿಂದ ಮತ್ತು ಉದ್ಘೋಷಿಕೆಯ ಮೇಲಿನ ಪ್ರೀತಿಯಿಂದ, ಉದ್ಘೋಷಕ ವೃತ್ತಿಯ ಮೇಲಿನ ಪ್ರೀತಿಯಿಂದ ಈ ಪುಸ್ತಕ ಬರೆದೆ ಅಂತ ಹೇಳ್ಬೋದು. ಈಗ ಗೋಪಾಲ ಸ್ವಾಮಿ ಅವರು ಸ್ಥಾಪನೆ ಮಾಡಿದಂತಹ ಶಿಶುವಿಹಾರದಲ್ಲೇ ಈ ಪುಸ್ತಕದ ಬಿಡುಗಡೆ ಆಗ್ತಾ ಇದೆ. ಕಮಲಾ ಗೋಪಾಲ ಸ್ವಾಮಿ ಅವರು ತಮ್ಮ ಪತಿ ಗೋಪಾಲ ಸ್ವಾಮಿ ಅವರು ಸ್ಥಾಪನೆ ಮಾಡಿದಂತಹ ಶಿಶುವಿಹಾರದ ಕಾರ್ಯಚಟುವಟಿಕೆಯಲ್ಲಿ ಅವರನ್ನು ಹೇಗೆ ತೊಡಗಿಸ್ಕೊಂಡಿದ್ರು? ಈಗ ನೋಡಿ, ಮೊದಲು ಸುಮಾರು ಜನಕ್ಕೆ ತಿಳ್ಕೊಂಡಿರೋದು ಗೋಪಾಲಸ್ವಾಮಿ ಶಿಶುವಿಹಾರದಲ್ಲೇ ಮೊದಲು ಶಿಶುವಿಹಾರ ಪ್ರಾರಂಭ ಆಯಿತು ಅಂತ. ಆದರೆ ಹಾಗಲ್ಲ. ಮೊದಲು ವಿಠ್ಠಲ ವಿಹಾರದ ಗೋಪಾಲಸ್ವಾಮಿಯವರ ಮನೆಯಲ್ಲೇ ಶಿಶುವಿಹಾರ ಪ್ರಾರಂಭ ಆಗಿದ್ದು ಯಾವಾಗ 1925ನೇ ಇಸವಿಯಲ್ಲಿ. ಆಗ ಮನೆಯಲ್ಲೇ ಇವರು ಗೋಪಾಲಸ್ವಾಮಿಯವರು, ಅವ್ರದ್ದು ಮುಖ್ಯ ಉದ್ದೇಶ ಇನ್ನೂ ಒಂದಾಗಿತ್ತು, ಹೆಂಗಸರು ಸ್ವಲ್ಪ ತೊಡಗಿಸ್ಕೊಂಡಿರಬೇಕು, ಅಡುಗೆ ಮನೆ ಕೆಲಸಗಳಲ್ಲದೆ ಅವ್ರನ್ನವರು ಎಂಗೇಜ್ ಆಗಿರಬೇಕು, ಅತ್ತೆ ಸೊಸೆಯರು ಕೂಡ ಅನ್ನೋದು ಒಂದಿತ್ತು ಅವರಿಗೆ. ಹೀಗಾಗಿ ಅವರ ತಾಯಿ ರಾಜಮ್ಮಾಳು ಅವರು ಕೂಡ ತುಂಬ ಬುದ್ಧಿವಂತೆ ಆಕೆ. ಮತ್ತು ಚೀಫ್ ಜಸ್ಟಿಸ್ ಅವರ ಪತ್ನಿಯವರು, ಆ ಚೀಫ್ ಜಸ್ಟಿಸ್ ಕೂಡ ಮುಂದಾಲೋಚನೆಯಿಂದ ಅವರಿಗೆ ಯುರೋಪಿಯನ್ ಟೀಚರಿಂದ ಇಂಗ್ಲೀಷ್ ಕಲಿಸಿದ್ರು, ಸಂಗೀತ ಕಲಿಸಿದ್ರು, ವೀಣೆ ಕಲಿಸಿದ್ರು, ಎಲ್ಲ ಸಕಲ ವಿದ್ಯೆಗಳು ಬಲ್ಲವರಾಗಿದ್ದರು. ಹಾಗೆ ಕಮಲಾ ಅವ್ರಿಗೂ ಕೂಡ, ಕಮಲಾ ಅವರು ಓದಿದ್ದು LS ಅಷ್ಟೇ ಆ ಕಾಲದ್ದು. ಗೋಪಾಲಸ್ವಾಮಿಯವರು ಇಂಗ್ಲೀಷ್ ಟೀಚರ್ನ ನೇಮಿಸಿ ಇಂಗ್ಲೀಷ್ ಕಲಿಸಿದ್ರು. ಆಮೇಲೆ ಪ್ರಸಿದ್ಧ ವಿದ್ವಾಂಸ ಟಿ ಚೌಡಯ್ಯನವರನ್ನು ಮನೆಗೆ ಆಹ್ವಾನಿಸಿ ಅವ್ರಿಗೆ ಸಂಗೀತ ಕಲಿಸಿದ್ರು, ವಯಲಿನ್ನು ಇತ್ಯಾದಿ. ಹೀಗಾಗಿ ಸಂಗೀತ ಆಸಕ್ತಿಗಳು ಬೆಳೀತು. ಜೊತೆಗೆ ಅವ್ರ ಮನೇಲಿ ಶಿಶುವಿಹಾರ ಪ್ರಾರಂಭ ಮಾಡಿದಾಗ ಈ ಪುಟ್ಟ ಮಕ್ಕಳೆಲ್ಲ ಬರ್ತಾಯಿದ್ರು. ನಮ್ಮ HY ಶಾರದಾ ಪ್ರಸಾದ್ ಅವರ ತಂಗಿ ಲಕ್ಷ್ಮೀ ನರಸಿಂಹ ಅನ್ನೋರು ಕೂಡ ಅಲ್ಲಿ ಬಂದಿದ್ರಂತೆ. ಅಲ್ಲದೆ ಪ್ರಖ್ಯಾತ ವಿಜ್ಞಾನಿ ರಾಜಾರಾಮಣ್ಣ ಅವರು ಕೂಡ ಶಿಶುವಿಹಾರದಲ್ಲಿ ಓದಿದ್ರು ಅಂತ. ಇಂಥ ಉದಾಹರಣೆಗಳು ಸಾಕಷ್ಟಿದೆ. ಜೊತೆಗೆ ಆ ಶಿಶುವಿಹಾರದಲ್ಲಿ ಆ್ಯಕ್ಟಿವಿಟೀಸ್ ಹೇಗಿರ್ತಾ ಇತ್ತು ಅಂತಂದರೆ, ಇದು ಮಕ್ಕಳಿಗೆ ಮುಖ್ಯವಾದ ಆಕರ್ಷಣೆ ಪ್ರಾಣಿಗಳು ಪಾಠಕ್ಕಿಂತ ಅಲ್ವೇ. ಹಾಗಾಗಿ ಗೋಪಾಲಸ್ವಾಮಿಯವ್ರ ಮನೆಯಲ್ಲಿ ಕೋತಿಗಳಿದ್ವಂತೆ, ಜಿಂಕೆಗಳಿದ್ವಂತೆ, ಮೊಲಗಳಿದ್ವಂತೆ, ಇಲಿಗಳಿದ್ವಂತೆ, ಆಯ್ತಾ, ನಾಯಿಗಳಂತೂ ಹೇಳೋ ಅಷ್ಟೇ ಇಲ್ಲ, ಎಲ್ಲ ಓಡಾಡ್ಕೊಂಡಿರ್ತಿದ್ದಂತೆ. ಗೋಪಾಲಸ್ವಾಮಿ ಮನೆ ಒಂದು ಪುಟ್ಟ ಮೃಗಾಲಯ ಥರನೇ ಇತ್ತಂತೆ. ಎಲ್ಲರೂ ಅವ್ರ ಆತ್ಮೀಯರು ಕೇಳ್ತಾ ಇದ್ರಂತೆ, ಏನು ಸರ್ ನಿಮ್ಮ ಕುಟುಂಬ ಹೇಗಿದೆ ಮೃಗಾಲಯದು ಅಂತಂದ್ಬಿಟ್ಟೆಲ್ಲ ಕೇಳೋರಂತೆ. ಅಂದರೆ ಅವರು ಪ್ರಾಣಿ ಪ್ರಿಯರು ಅಷ್ಟು. ಆಮೇಲೆ ಪರಿಸರ ಪ್ರೇಮಿಗಳು. ಹಾಗೆ ಮನೆ ದೊಡ್ಡದಾಗಿತ್ತು, ಸಾಕಷ್ಟು ಗಿಡ ಮರಗಳು ಇದೆಲ್ಲ ಇತ್ತು. ಹೀಗಾಗಿ ಮಕ್ಕಳು ಖುಷಿಯಿಂದ ಬರ್ತಿದ್ರಂತೆ ಅಲ್ಲಿಗೆ ಶಿಶುವಿಹಾರಕ್ಕೆ, ಪ್ರಾಣಿಗಳನ್ನು ನೋಡ್ಬೋದು ಅನ್ನೋ ಆಕರ್ಷಣೆ. ಜೊತೆಯಲ್ಲಿ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು ಇವರು, ಶಿಶುಗೀತೆಗಳು ಅದೆಲ್ಲ. ಅವ್ರಿಗೆ ತರಬೇತಿ ಹೇಗೆ ಮಾಡಿದ್ರು ಅಂದರೆ ಗೋಪಾಲಸ್ವಾಮಿಗಳು ಬಾಲಾರ್ಡ್, ಈ ಕಿಂಡರ್ ಗಾರ್ಟನ್ ಇದರಲ್ಲೆಲ್ಲ ಪಾಶ್ಚಾತ್ಯ ದೇಶದಲ್ಲಿ ಅದು ಫೇಮಸ್ ಆಗಿರುವಂಥ ಪುಸ್ತಕಗಳು, ಆ ಪುಸ್ತಕಗಳನ್ನೆಲ್ಲ ತರಿಸಿ ಓದೋದಕ್ಕೆ ಹೆಂಡತಿಗೆ ಮತ್ತು ತಾಯಿಗೆ ಹೇಳಿ ಅವರು ಅದನ್ನೆಲ್ಲ ಓದ್ಕೊಂಡು ಹೇಗೆ ಶಿಶುವಿಹಾರ ಇರಬೇಕು, ಏನೋ ಒಂದು ಬಂದರೂ ಪಾಠ ಹೇಳಿದ್ವಿ ಅಂತ ಒಂದು ಅವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲ, ಅದು ಸುವ್ಯವಸ್ಥಿತ
ವ್ಯವಸ್ಥಿತವಾದ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಆಯಿತಾ? ಹೀಗೆ ಅಲ್ಲಾಗಿದಾಗ ಮಕ್ಕಳು ಈ ಪ್ರಾಣಿಗಳ ಅಟ್ರಾಕ್ಷನಿಂದ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಆವಾಗ ಅಲ್ಲಿ ಜಾಗ ಸಾಲದೆ ಹೋಯಿತು. ಆಗ ಗೋಪಾಲ ಸ್ವಾಮಿಯವ್ರಿಗೆ ಪ್ರತ್ಯೇಕವಾದ ಶಿಶುವಿಹಾರ ಕಟ್ಟಬೇಕು ಅನ್ನೋ ಒಂದು ಕಲ್ಪನೆ ಬಲವಾಯಿತು. ಆಗ ಲಕ್ಷ್ಮೀಪುರಂನಲ್ಲಿದ್ದಂತಹ ಗೋಪಾಲ ಸ್ವಾಮಿ ಶಿಶುವಿಹಾರದ ಹಳೆಯ ಬಿಲ್ಡಿಂಗು, ಅದೊಂದು ಮನೆ, ಬೊರೆಯ ಬಸವಯ್ಯ ಅನ್ನೋರ್ದು ಮನೆ ಅಂತ ಕೇಳಲ್ಪಟ್ಟಿದ್ದೀನಿ. ಇದು ಕಮಲಾ ಗೋಪಾಲ ಸ್ವಾಮಿ ಅವರೇ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳಿರುವಂತಹ ವಿಷಯ. ಹೀಗಾಗಿ ಅಲ್ಲಿನೂ ಸ್ಥಳ ಸಾಕಾಗದೆ ಮುಂದ್ಗಡೆ ಇದ್ದಂಥ ವಿಶಾಲವಾದ ಆವರಣ ಏನಿದೆ ಅದರನ್ನು ಕೂಡ ಗೋಪಾಲ ಸ್ವಾಮಿಗಳು ಮತ್ತು ಅವರ ಇತರ ಸ್ನೇಹಿತರು ಸೇರಿ ಒಬ್ಬೊಬ್ಬರು ಒಂದೊಂದು 10,000 ರೂಪಾಯೋ ಏನೋ ಹಾಕಿಬಿಟ್ಟು ಕೊಂಡ್ಕೊಳ್ತಾರೆ ಆ ಸ್ಥಳನ. ಇವತ್ತು ಆ ಒಂದು ಮರವಾಗಿ ಗಿಡವಾಗಿ ಅರಳಿದ್ದು ಇವತ್ತೊಂದು ಹೆಮ್ಮರವಾಗಿ ಬೆಳೆದು ವಿಶ್ವ ಶಿಕ್ಷಣ ಸಂಸ್ಥೆಯಾಗೇನೆ ಬೆಳ್ಕೊಂಡು ಬಂದಿದೆ. ಡಾಕ್ಟರ್ ಎಂ.ವಿ. ಗೋಪಾಲ ಸ್ವಾಮಿ, ಮೈಸೂರು ಆಕಾಶವಾಣಿ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಮಲಾ ಗೋಪಾಲ ಸ್ವಾಮಿ ಅವರು ಹೇಗೆ ಆಕಾಶವಾಣಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅಂತೀರಿ? ಇದು ತುಂಬಾ ಕುತೂಹಲವಾಗೂ ಇದೆ, ರೋಚಕವಾಗೂ ಇದೆ ಅಂತ ನನಗನ್ಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಕಾಶವಾಣಿಯಲ್ಲಿ ಕೆಲಸ ಮಾಡಿರುವಂತಹ ನಾನು ಮತ್ತು ನಿಮ್ಮಂಥವರಿಗೆ ಇದರ ಅನುಭವ, ಇನ್ನೂ ಈ ಕಷ್ಟ ಸುಖಗಳ ಅನುಭವ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಕಾಣುತ್ತೆ. ಯಾಕೆಂದರೆ ಹೊರಗಿನ ಕಣ್ಣಿಗೆ ಆಕಾಶವಾಣಿ ಒಂದು ಮಾಯಾಜಾಲ, ಆಕರ್ಷಣೆ ಇರುತ್ತೆ, ಎಲ್ರಿಗೂ ನಾನಲ್ಲಿ ಹೋಗಬೇಕು ಅನ್ನೋ ಕುತೂಹಲ ಎಲ್ಲ ಇರುತ್ತೆ. ಆದರೆ ಒಳಗಡೆ ಸಾಕಷ್ಟು ಕಷ್ಟಗಳಿರುತ್ತೆ. ಒಂದು ಪ್ರಸಾರ ಕಾರ್ಯದಲ್ಲಿ ಅನೇಕರ ದುಡಿಮೆಗಳು ಬೇಕಾಗುತ್ತೆ ಅಲ್ವೇ? ಹೀಗಿರುವಾಗ ಕಮಲಾ ಗೋಪಾಲ ಸ್ವಾಮಿಯವರು ಮನೆಯಲ್ಲೇ ಗೃಹ ಬಾನುಲಿ ಅಂತಂದರೆ ನಾವು ಊಹಿಸ್ಕೊಳ್ಳೋದಾದರೆ ಹೇಗೆ? ಆ ಮಹಡಿ ಮೇಲೆ ಇರುವಂಥ ಒಂದು ಕೊಠಡಿಯಲ್ಲಿ ವಿಠಲ್ ವಿಹಾರದಲ್ಲಿ ಪ್ರಾರಂಭ ಮಾಡ್ತಾರೆ. 1935ನೇ ಇಸವಿಲಿ ಈ ಪ್ರಯೋಗಾತ್ಮಕ ಪ್ರಯೋಗಗಳಿಗೆ ಕೆಲಸ ನಡೀತಾ ಇರುತ್ತೆ. ಆ ಪ್ರಾರಂಭದಿಂದ ಅಲ್ಲಿ ಏನು ಬೇಕು ಏನು ಎತ್ತ ಅಂತಂದ್ಬಿಟ್ಟು ಕಮಲಾ ಅವರು ಕೂಡ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡು ಆ ಸ್ವಿಚ್ಚು ಇಲ್ಲಿ ಹಾಕು, ಈ ಸ್ವಿಚ್ಚನ್ನ ತೊಗೊಂಡು ಇವಾಗ ಹಾಕಬೇಕು, ಅದನ್ನು ಮೈಕ್ ಆನ್ ಮಾಡಿದ ತಕ್ಷಣ ನೀನು ಆ ಕಡೆ ನಿಂತ್ಕೋಬೇಕು, ನೀನು ಉದ್ಘೋಷಣೆಗೆ ಇಲ್ಲಿ ಕೂತ್ಕೋಬೇಕು. ಇದನ್ನೆಲ್ಲ ಹೇಳೋದ್ರ ಜೊತೆಗೆ ಕಲಾವಿದರೆಲ್ಲ ಬರ್ತಾರಲ್ಲ ಅವ್ರಿಗೆ ನೀನು ಇದು ಪ್ರೋಗ್ರಾಮ್ ಆದಮೇಲೆ ಉಪ್ಪಿಟ್ಟು ಕೇಸರಿ ಬಾತು ಏನಿರುತ್ತೆ ಅದನ್ನು ಕೊಡಬೇಕು, ಎಲೆ ಅಡಿಕೆ ಎಲ್ಲ ಕೊಡಬೇಕು. ಜೊತೆಗೆ ಅವ್ರನ್ನ ಮನೆ ಕಾರಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಕಾರ್ ಡ್ರೈವಿಂಗು ಕಲಿಸಿದ್ರು ಹೆಂಡತಿಗೆ, ತಾಯಿಗೆ. ಇದು ಒಂದು ವಿಶೇಷ. ಇಂಥ ಮಹಿಳೆಯರನ್ನ 20ರ ದಶಕದಲ್ಲಿ ನೀವು ಊಹಿಸಿಕೊಳ್ಳಕ್ಕಾರು ಸಾಧ್ಯವೇ? ನಿಜ. ಮನೆಯಿಂದ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ ಅಂತಂದ್ರೆ ಕಲ್ಪನೆ ಮಾಡ್ಕೊಳ್ಳೋದಕ್ಕಾರು ಸಾಧ್ಯವಾಗಿತ್ತೆ. ಇದು ಒಂದು. ಆಮೇಲೆ ಪಾಪ ಗೋಪಾಲ ಹೋಗ್ಲಿ ಅಂತಂದ್ರೆ ಮನೆ ಯಾರೋ ನೋಡ್ಕೊಳ್ತಾ ಇದ್ದಾರೆ, ನಾನು ಆರಾಮಾಗಿ ಕೆಲಸಗಳನ್ನು ನೋಡ್ಕೊಳ್ತೀನಿ ಅಂತ ಅನ್ನೋ ಹಾಗಿಲ್ಲ. 8 ಮಕ್ಕಳು ಗೋಪಾಲ ಸ್ವಾಮಿ ದಂಪತಿಗೆ. 8ರಲ್ಲಿ 3 ಮಕ್ಕಳು ಪುಟ್ಟವಾಗಿದ್ದಾಗಲೇ ನಿಧನ ಹೊಂದಿದ್ವು. ಇನ್ನು 5 ಮಕ್ಕಳು 5 ಮಕ್ಕಳು ಪುಟ್ಟವರು. ಎಲ್ಲರೂ ಏನು ಬೆಳೆದು ದೊಡ್ಡವರಾಗಿರಲಿಲ್ಲ. ದೊಡ್ಡ ಮಗನಿಗೆ ಒಂದು 20 ವರ್ಷ ಇರ್ಬೋದು, ಮಿಕ್ಕಿದ್ದಕ್ಕೆ 2 ವರ್ಷ. ಹೀಗೆ ಕೈ ಮಗುನೂ ಒಂದು. ಈ ರಜನಿಕಾಂತ್ ಅಂತ ಬರೋರು ಅವಾಗ ಕೈ ಮಗು ಅವಾಗಿನ್ನೂ ಹುಟ್ಟಿರಲಿಲ್ಲ. ಉಷಾ ಗೋಪಾಲ ಸ್ವಾಮಿ ಅವರು ಕೈ ಮಗು. ಈ ಥರ ಸಂದರ್ಭದಲ್ಲಿ ಅವರು ಆಕಾಶವಾಣಿ ಕೆಲಸನ ಸಂಸಾರದ ಒತ್ತಡಗಳ ಜೊತೆಯಲ್ಲಿ ನಿಭಾಯಿಸ್ತಾ ಇದ್ರು. ಇದು ತುಂಬ ವಿಶೇಷ ಅಂತ ನನಗನ್ಸುತ್ತೆ. ಆಮೇಲೆ ಆ ಕೆಲಸ ಇನ್ನೊಂದು ಹೇಗಿತ್ತು ಅಂತಂದರೆ, ಆಕಾಶವಾಣಿದು ಮೈಕ್ನಲ್ಲೇನೆ ಕೇಳಿ, ಇವಾಗ ನಾವು ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದ್ದೀವಿ, ಹೇಗೆ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಯಾ, ಇನ್ನೇನಾದ್ರು ಸುಧಾರಣೆ ಮಾಡ್ಕೊಳ್ಬೇಕಾ ಅಂತೆಲ್ಲ ನೀವು ಹೇಳಿ ನಿಮ್ಮ ಉತ್ತರನ ಕಾಲ್ ಸಿಗ್ನಲ್ 75 ಅಂತಿದೆ, ಆ ಕಾಲ್ ಸಿಗ್ನಲ್ 75ಕ್ಕೆ ಬರಿಬಹುದು ನೀವು, ನಾವು ಸ್ವಲ್ಪ ಸುಧಾರಿಸ್ಕೊಳ್ಬೋದು ಅಂತ ನೇರ ಪ್ರಸಾರದಲ್ಲೇ ಹೇಳಿಬಿಡ್ತಾ ಇದ್ರಂತೆ. ಕ್ರಮೇಣ ಅದನ್ನು ಸುಧಾರಣೆ ಮಾಡಿಕೊಂಡು ಸಂಗೀತ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ಸಂಭಾವನೆ 5 ರೂಪಾಯಿನಂತೆ ಕೊಡ್ತಾ ಇದ್ರು. ಕಮಲಾ ಗೋಪಾಲ ಸ್ವಾಮಿ ಅವರ ವ್ಯಕ್ತಿತ್ವದ ವಿಶೇಷತೆಗಳು ಏನಿರಬಹುದು ಡಾಕ್ಟರ್ ವಿಜಯಹರನ್ ಅವರೇ? ನೋಡಿ, ಕಮಲಾ ಗೋಪಾಲ ಸ್ವಾಮಿ ಅವರು ಸೇರಿದ ಮನೆ, ಹುಟ್ಟಿದ ಮನೆ ಎರಡರಲ್ಲೂ ಅತ್ಯಂತ ಶ್ರೀಮಂತಿಕೆಯ ವೈಭವವನ್ನು ನಡೆಸ್ಕೊಂಡು ಬಂದಿದ್ದಂಥ ಕುಟುಂಬದಿಂದ ಬಂದವರು. ಅವ್ರಿಗೇನಾಯಿತು, ಆ ಶ್ರೀಮಂತ ಶೈಲಿನೇ ಬೇಕಾದ ಹಾಗೆ ನಡ್ಕೊಂಡು ಬಂತು ಎಲ್ಲಿವರೆಗೂ ಗೋಪಾಲ ಸ್ವಾಮಿಗಳು ಜೀವಂತವಾಗಿರೋವರೆಗೂ. ಆ ನಂತರ 1957ನೇ ಇಸ್ವಿ ಜೂನ್ ತಿಂಗಳಲ್ಲಿ ಗೋಪಾಲ ಸ್ವಾಮಿಯವರು ತೀರ್ಕೊಂಡು ಬಿಡ್ತಾರೆ. ಆಯಿತಾ? ಆಗ ಕಮಲಾ ಗೋಪಾಲ ಸ್ವಾಮಿಯವರಿಗೆ ಕೇವಲ 46 ವರ್ಷ ಅಷ್ಟೇ. ಎಲ್ಲ ಪುಟ್ಟ ಮಕ್ಕಳು
ವಿದ್ಯಾಭ್ಯಾಸ ಒಬ್ಬ ಮಗನದು ರಾಮಚಂದ್ರ ಅನ್ನೋ ಹಿರಿಯ ಮಗನ ಅವರು ಉದ್ಯೋಗದಲ್ಲಿದ್ದು ಬಿಟ್ಟರೆ ಇನ್ಯಾವ ಮಕ್ಕಳು ವಿದ್ಯಾಭ್ಯಾಸನೂ ಪೂರೈಸಿರಲಿಲ್ಲ. ಇಂಥ ಒಂದು ಹಂತದಲ್ಲಿ ಆ ಶ್ರೀಮಂತಿಕೆಯ ಉತ್ತುಂಗದಿಂದ ಸರಳ ಜೀವನವನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಬಂದೇ ಬಿಡ್ತು. ಆದರೂ ಕೂಡ ಜಗ್ಗಲಿಲ್ಲ, ಕುಗ್ಗಲಿಲ್ಲ. ಅವರು ಸಿಟಿ ಬಸ್ನಲ್ಲೇ ಬೆಂಗಳೂರಿಗೆ ಹೋಗಿ ಆಗ ಅವರ ಆಪ್ತ ಮಿತ್ರ ಆಗಿದ್ದಂತಹ ಇವರು ಎಂ.ಆರ್. ಲಕ್ಷ್ಮಮ್ಮನವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿದ್ದರು. ಅವ್ರ ಹತ್ರ ಇವರು ಆಪ್ತ ಸಹಾಯಕಿಯಾಗಿ 150 ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಸೇರ್ತಾರೆ. ಸಿಟಿ ಬಸ್ನಲ್ಲಿ ಹೋಗ್ತಾರೆ, ಕಾರು ಎಲ್ಲ ಕೊಡಬೇಕಾಗುತ್ತೆ. ಇದನ್ನು ನಾವು ಊಹಿಸ್ಕೊಂಡ್ರೆ ನೀವು ಅಂದ್ಕೊಳ್ಬೋದು. ಆದರೆ ಎಂದೂ ಕೂಡ ಅದನ್ನು ಅಯ್ಯೋ ನನಗೆ ಹೀಗಾಯಿತು ಅಂತ ಕೊರಗದವರಲ್ಲ. ತನ್ನ ಕರ್ತವ್ಯ ಏನಿದೆ, ಮಕ್ಕಳನ್ನು ದಡ ಸೇರಿಸಬೇಕು, ಅವರನ್ನು ನೆಲೆ ನಿಲ್ಲಿಸಬೇಕು. ಈ ಕರ್ತವ್ಯ ಅದು ಸುಖ ದುಃಖ ಸಮಾನವಾಗಿ ಕಾಣುವಂಥ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದಂತಹ ಧೀಮಂತ ಮಹಿಳೆ ಅಂತ ಹೇಳ್ಬೋದು ಅವರನ್ನ. ಅಲ್ಲದೆ ಪರೋಪಕಾರ ಗುಣ, ಅದನ್ನು ಪುಸ್ತಕ ನೀವು ಓದಿದ್ರೆ ಸಾಕಷ್ಟು ತಿಳ್ಕೊಳ್ಬೋದು, ವಿವರಗಳಿಗೆ ಅವಕಾಶ ಇಲ್ಲ. ಆಮೇಲೆ ಅವರಿಗೆ ಜಾತೀಯತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ, ಜಾತ್ಯತೀತ ಮನೋಭಾವ. ಆಮೇಲೆ ಅವರ ಮನೆಯಲ್ಲೇ ವಿಧವಾ ವಿವಾಹಗಳನ್ನು ನೆರವೇರಿಸಿದ್ರು. ಅವರ ಮೈದುನ ಕೃಷ್ಣಸ್ವಾಮಿ ಅವ್ರಿಗೆ ಪತ್ನಿ ಹೋಗಿದ್ರು, ಅವರ ಸೋದರ ಮಾವನ ಮಗಳಿಗೆ ಪತಿ ಹೋಗಿದ್ರು. ಇವರಿಬ್ಬರದು ಸಂಬಂಧ ಮಾಡಿಸಿ 25ರ ದಶಕದಲ್ಲಿ ಅದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಒಂದು ಇದು ಜೊತೆಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಮಾತೃಮಂಡಲಿ ಸಂಸ್ಥಾಪಕ ಕಾಮೇಶ್ವರಮ್ಮ ಮತ್ತು ಅವರ ಪತಿ ಕುಪ್ಪಸ್ವಾಮಿಯವರು ಮನಃಶಾಸ್ತ್ರ ಅಧ್ಯಾಪಕರು. ಅವರು ಗೋಪಾಲ ಸ್ವಾಮಿಗಳ ಪರಮ ಆಪ್ತರು, ಕುಟುಂಬ ಮಿತ್ರರು. ಗೋಪಾಲ ಸ್ವಾಮಿ ಅವರು ಪಾಪ ಈಕೆ ಬಾಲವಿಧವೆ, ಯಾರೋ ಕಾಮೇಶ್ವರಮ್ಮ. ಅವರ ಒಂದು ಸಾಧನೆಯೆಲ್ಲ ನೋಡಿ ಕುಪ್ಪಸ್ವಾಮಿ ಅವರಿಗೆ ತಾನು ವಿವಾಹ ಆಗಬೇಕು ಅಂತ ಇಷ್ಟ ಆಗುತ್ತೆ. ಆಗ ಆದರೆ ಜಾತಿಯ ಅಡ್ಡಗೋಡೆ ಬರುತ್ತೆ ಅವ್ರಿಗೆ. ಅದನ್ನು ನಿವಾರಿಸಿದವರು ಕಮಲಾ ಗೋಪಾಲಸ್ವಾಮಿ ದಂಪತಿ. ಇಂಥದ್ದು ಸಾಕಷ್ಟು ಇನ್ನೂ ಉದಾಹರಣೆಗಳಿದೆ. ಅವ್ರ ಮನೆದು ವಿವರಗಳು ತುಂಬ ಇದೆ. ಪುಸ್ತಕ ಬರೆದ ನಿಮ್ಮ ಅನುಭವನ ಚುಟುಕಾಗಿ ಹೇಳ್ಬಿಡಿ ಮೇಡಮ್. ಪುಸ್ತಕ ಬರೆದಿದ್ದ ಅನುಭವ ಅಂತಂದರೆ ಒಂದೇನಾಗುತ್ತೆ ಗೊತ್ತಾ ಕೇಶವಮೂರ್ತಿ, ನಾವು ಏನು ಸೃಜನಶೀಲ ಪುಸ್ತಕವನ್ನು ಬರೆಯುವಾಗ ಸಂಪೂರ್ಣ ಸ್ವಾತಂತ್ರ್ಯ ನಮ್ಮದೇ ಆಗಿರುತ್ತೆ. ನನ್ನ ಕಲ್ಪನೆ, ನನ್ನ ಆಲೋಚನೆಗಳು, ನನ್ನ ವಿಚಾರಗಳು ಅಲ್ಲಿ ಬಿಂಬಿತವಾಗುತ್ತೆ. ಆದರೆ ಇತರರ ಬಗ್ಗೆ ಬರೆಯುವಾಗ, ಇತರ ವಿಷಯಗಳ ಬಗ್ಗೆ ಬರೆಯುವಾಗ ಅಥವಾ ಜೀವನ ಚರಿತ್ರೆಗಳನ್ನು ಬರೆಯುವಾಗ ನಾವು ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಒಂದ್ಸಲ ವಿಷಯ ಹೇಳಿರ್ತಾರೆ, ತಿರ್ಗಾ ಆಮೇಲೆ ಇಲ್ಲ ಹಾಗಲ್ಲ, ಅದು ಹೀಗೆ ಹೆಸರು ಹೀಗೆ ಸಣ್ಣದನ್ನೇ ದೊಡ್ಡದಾಗಿ ಅವ್ರಿಗದು ದೊಡ್ಡದು ಅಂತ ಅನಿಸುತ್ತೆ. ಆಮೇಲೆ ಆ ವಂಶವೃಕ್ಷವಾಗಲಿ ಇದನ್ನೆಲ್ಲ ನಾವು ತುಂಬ ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತೆ. ಅದರಿಂದ ಇಂತಹ ಪುಸ್ತಕಗಳು ಕಿರುಹೊತ್ತಿಗೆಗಳಾದರೂ ಕೂಡ ಅದರ ಆಲೋಚನೆಗಳು ಹಿರಿದಾಗೇ ಇರಬೇಕಾಗುತ್ತೆ, ಕೆಲಸವೂ ಕೂಡ ಅಷ್ಟೇ ಹಿರಿದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತಿ ಸುಬ್ರಹ್ಮಣ್ಯ ಅವರ ಈ ತರಹದ ಹಲವಾರು ಉತ್ತಮ ಕೃತಿಗಳನ್ನು ತಮ್ಮ ಪ್ರಕಾಶನ ಹೊರಗಡೆ ತಂದಿದೆ. ಈ ಒಂದು ಪುಸ್ತಕದ ಪ್ರಕಾಶನದ ಬಗ್ಗೆ ತಮ್ಮ ವಿಚಾರ? ನಾನು ಇದುವರೆಗೂ ಧನ್ಯವಾದ, ಒಳ್ಳೆ ಪ್ರಶ್ನೆ ಕೇಳಿದಿರಿ ಕೇಶವಮೂರ್ತಿಗಳೇ. ಏನಂದರೆ ನಾನು ಇದುವರೆಗೂ ಒಂದು ಕನಿಷ್ಠ 600 ಪುಸ್ತಕ ಮಾಡಿದ್ದೀನಿ. ಈ 600 ಪುಸ್ತಕ ಮಾಡಿದ್ರೂ ಕೂಡ ಇದರಲ್ಲಿ ಈ ಒಂದು ಅಂದರೆ ಪ್ರತಿ ಪುಸ್ತಕದ ಒಂದು ಮೇಕಿಂಗು ಕೂಡ ಒಂದು ತಯಾರಿಯೋ ಒಂದು ವಿಶೇಷವೇ. ಆದರೆ ಇದು ತುಂಬ ವಿಶೇಷವಾಗಿ ಕಾಣಿಸ್ತಿದೆ ನನಗೆ. ಯಾಕೆಂದರೆ ನನಗೊಂದು ಕೊರಗಿತ್ತು, ನಮ್ಮ ಈ ಮಕ್ಕಳಿಗೆ ಈಗಿನ ಕಾಲದ ಹಿಂದೆ ಆದರೆ ದೊಡ್ಡ ದೊಡ್ಡ ಜೀವನ ಚರಿತ್ರೆ 300, 400, 500 ಪೇಜ್ ಇದ್ದರೂ ಓದ್ತಿದ್ವು ಜನ. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಕಷ್ಟ, ತುಂಬ ಹಿಡಿದಿಟ್ಕೊಳ್ಳೋದು ಕಷ್ಟ. ಹಾಗಾಗಿ ನಾವು ಒಂದು 50-60 ಪುಟದಲ್ಲಿ ನಾವು ಒಂದು 100 ಪುಸ್ತಕನ ನಿಜವಾದ ಸಾಧಕರು ಯಾರ ಈಗಿನ ನಮ್ಮ ಯುವಜನಾಂಗ ಹಾಗೂ ಮಕ್ಕಳಿಗೂ ಕೂಡ ಜನಸಾಮಾನ್ಯರಿಗೂ ಸ್ಫೂರ್ತಿಯಾಗುವಂಥ ಚುಟುಕಾದ ಒಂದು ಕೆಲವು ಪುಸ್ತಕ ಒಂದು ಪುಟಮಿತಿಲಿ ಬರೆಸಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಸುಮಾರು ಈಗ ಈ ವರ್ಷದಲ್ಲೇ 101 ಪುಸ್ತಕಗಳ ತರುವ ಒಂದು ಯೋಜನೆ ಇದೆ ಸಾಧಕರ ಬಗ್ಗೆ. ಅದರಲ್ಲಿ ನನಗೆ ಸಂತೋಷ ಏನಾಯ್ತಂದರೆ, ಈ ನಮ್ಮ ಮಾಲಿಕೆಯ ಒಂಥರ ಒಂದು ಹೆಣ್ಣು ಮಗಳ ಸಾಧನೆಯೊಂದಿಗೆ ಆ ಸಾಧಕರ ಮಾಲೆ ಶುರು ಆಗ್ತಿರೋದು ನನಗನ್ಕೊಳ್ತೀನಿ. ಅದನ್ನು ಬರೆದ ವಿಜಯಹರನ್ ಅವ್ರಿಗಿರ್ಬೋದು, ಕಮಲಾ ಗೋಪಾಲ ಸ್ವಾಮಿ ಅವ್ರಿಗಿರ್ಬೋದು, ಅಷ್ಟೇ ಅಲ್ಲ, ನನಗೆ ನಮ್ಮ ಮಾಲಿಕೆಗೆ ಒಂದು ವಿಶೇಷ ಗೌರವ. ನಮಗೆ ಅರಿವಿಲ್ದಿದ್ದಂಗೆ ಹೆಣ್ಣು ಮಗಳ ಸಾಧನೆ ಜೊತೆ ಶುರು ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ನನಗೆ ಇದು ಮಾಡುವಾಗ
ಇದು ಮಾಡುವಾಗ ಒಂದು ವಿಶೇಷ ಅನುಭವ ಅಂತಂದರೆ ಅವರ ಸಂಶೋಧನಾ ಪ್ರವೃತ್ತಿ. ನಮ್ಮ ವಿಜಯಹಾರನು ಅವರು 64 ಪುಟದ ಸಣ್ಣ ಪುಸ್ತಕ ಅಂತ ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಲಿಲ್ಲ. ಬರೋದು ಅವ್ರಿಗೆ ಅನುಭವ ಇರೋದ್ರಿಂದ ಬರೋದು ಕೊಟ್ಬಿಡ್ತೀನಿ, ಅಷ್ಟು ಈಸಿಯಾಗಿ ತೊಗೊಳ್ಳಿ. ನನಗೆ ಅನ್ನಿಸ್ತಿತ್ತು ಒಂದೊಂದ್ಸತಿ, ಅಯ್ಯೋ ಯಾಕೆ ಮೇಡಮ್ ಇಷ್ಟು ಸೀರಿಯಸ್ ಆಗಿ ತೊಳ್ಕೊಂಡ್ರಲ್ಲ ಅನ್ನೋಷ್ಟು ಗಾಂಭೀರ್ಯದಿಂದ ಇದರಿಂದ ಒಂದು ಒಳ್ಳೆ ಪುಸ್ತಕವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಈ ಒಂದು ಮಾಲಿಕೆ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತ ತಿಳ್ಕೊಳ್ತೀನಿ. ಕಾರ್ಯಕ್ರಮದ ಬಗ್ಗೆ ಕಡೆದಾಗಿ ಚುಟುಕಾಗಿ ಹೇಳ್ಬಿಡಿ ಮೇಡಮ್, ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಇನ್ನೊಂದ್ಸರಿ ಹೇಳ್ಬಿಡಿ. ಈಗ ಕಾರ್ಯಕ್ರಮ ಈಗಾಗಲೇ ಸುಬ್ರಹ್ಮಣ್ಯ ಅವರು ಹೇಳಿದಾಗೆ ನಮ್ಮ ಗೋಪಾಲ ಸ್ವಾಮಿ ಶಿಕ್ಷಣ ಸಂಸ್ಥೆ ಇದೆಯಲ್ಲ ಲಕ್ಷ್ಮೀಪುರದಲ್ಲಿ, ಅಲ್ಲಿ ಲಕ್ಷ್ಮೀಪುರ ಶಿಶುವಿಹಾರದ ಆವರಣದಲ್ಲೇ ನಡೆಯುತ್ತೆ. ಈ ಸೋಮವಾರ 26ನೇ ತಾರೀಕು ಗಣರಾಜ್ಯ, ಜನವರಿ 26ನೇ ತಾರೀಕು. ಹೌದು, ಶುಭ ಸಂದರ್ಭದಲ್ಲಿ. ಮತ್ತೆ ಅದೇ ಬಿಡುಗಡೆ ಮಾಡೋದಕ್ಕೆ ಗೋಪಾಲ ಸ್ವಾಮಿ ಅವರ ಸುಪುತ್ರ ಶ್ರೀ MG ರಜನಿಕಾಂತ್ ಅವರೇ ಬರ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೀತಾ ಇದೆ. 10:15 ಗಂಟೆಗೆ ಒಂದು ಚಹಾ ವ್ಯವಸ್ಥೆ ಇರುತ್ತೆ. 11ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮತ್ತೆ ಇದರ ಅಧ್ಯಕ್ಷತೆನ ಆಯುರ್ವೇದ ತಜ್ಞ ಮತ್ತು ಪ್ರಖ್ಯಾತ ವೈದ್ಯ ಡಾಕ್ಟರ್ AS ಚಂದ್ರಶೇಖರ್ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಇದು ಕೂಡ ಅವರು ಅಲ್ಲಿ ಅಧ್ಯಕ್ಷರು ಆಗಿದ್ದಾರೆ, ಅವರು ವಹಿಸ್ತಾ ಇದ್ದಾರೆ. ಆಮೇಲೆ ಪುಸ್ತಕನ ಕುರಿತು ಈ ಗೋಪಾಲ ಸ್ವಾಮಿ ಶಿಕ್ಷಣ ಸಂಸ್ಥೆಯ ಕರೆಸ್ಪಾಂಡೆಂಟ್ ಆಗಿರುವಂತಹ ಶ್ರೀ NR ಮಂಜುನಾಥ್ ಅವರು ಮಾತನಾಡ್ತಾ ಇದ್ದಾರೆ. ಹಾಗೆ ಪ್ರಾಸ್ತಾವಿಕ ಮಾತನ್ನ ನಮ್ಮ ಸುಬ್ರಹ್ಮಣ್ಯ ಅವರು ಆಡ್ತಾ ಇದ್ದಾರೆ. ನಾನು ನನಗೆ ತೋಚಿದ ಕೆಲವು ಮಾತುಗಳನ್ನು ಆಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕೇಳಿದ್ರೆ ಜನವರಿ 26 ಬೆಳಗ್ಗೆ 10:30 ಲಕ್ಷ್ಮೀಪುರದ ಗೋಪಾಲ ಸ್ವಾಮಿ ಶಿಶು ವಿಹಾರದ ಆವರಣದಲ್ಲಿ ಧೀಮಂತ ಮಹಿಳೆ ಕಮಲಾ ಗೋಪಾಲ ಸ್ವಾಮಿ ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ. ಆ ಕಾರ್ಯಕ್ರಮದ ಬಗ್ಗೆ ಇದುವರೆಗೂ ಸಂಸ್ಕೃತಿ ಪ್ರಕಾಶನದ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಮತ್ತು ಮೈಸೂರು ಆಕಾಶವಾಣಿಯ ನಿವೃತ್ತ ನಿಲಯ ನಿರ್ದೇಶಕರಾದ ಡಾಕ್ಟರ್ MS ವಿಜಯಹರನ್ ಅವರು ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಡಾಕ್ಟರ್ ವಿಜಯಹರನ್ ಅವರೇ, ಸಂಸ್ಕೃತಿ ಸುಬ್ರಹ್ಮಣ್ಯ ಅವರೇ, ಮಾಹಿತಿಗಾಗಿ ವಂದನೆಗಳು, ಧನ್ಯವಾದ. ನಿಮಗೂ ವಂದನೆಗಳು, ಮತ್ತು ಶ್ರೋತೃಗಳಿಗೂ ಕೂಡ ನನ್ನ ಅಭಿಮಾನಪೂರ್ವಕವಾದ ವಂದನೆಗಳು. ಹಾಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮತ್ತೊಮ್ಮೆ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಕೇಶವಮೂರ್ತಿ ಅವರೇ. ಕೇಳುಗರೆ, ಇಲ್ಲಿಯವರೆಗೆ ಧೀಮಂತ ಮಹಿಳೆ ಕಮಲಾ ಗೋಪಾಲ್ ಸ್ವಾಮಿ ಪುಸ್ತಕ ಲೋಕಾರ್ಪಣೆ ಕುರಿತು ಮಾಹಿತಿ ಕೇಳಿದಿರಿ.